ಅನಿಸಿಕೆ ಹೇಳಿ. 13 ವರ್ಷದ ಒಂದು ಹುಡುಗಿನ ಸತತ 5 ದಿನಗಳ ಕಾಲ ಒಂದು ಲಾಡ್ಜ್ನಲ್ಲಿ ರೇಪ್ ಮಾಡ್ತಾರೆ. 30ಕ್ಕೂ ಹೆಚ್ಚು ಜನ ರೇಪ್ ಮಾಡ್ತಾರೆ. ನಮ್ಮ ಭಾರತೀಯ ದಂಡ ಸಂಹಿತೆ ಅಂದರೆ BNS ಆಕ್ಟ್ ಇರ್ಬೋದು, IPC ಸೆಕ್ಷನ್ ಇರ್ಬೋದು, ಇವ್ರಿಗೆಲ್ಲ ಯಾವ ರೀತಿ ಶಿಕ್ಷೆ ಕೊಟ್ಟಿರಬೇಕು ಅಂತ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು ಗ್ಯಾಂಗ್ ರೇಪ್ ಮಾಡ್ತಾನೆ, ಜೈಲಲ್ಲಿ ಹೋಗಿರ್ತಾನೆ, ಅಥವಾ ಸಾಧ್ಯ ಆದರೆ ಬೇಲ್ತಾ ಅಂತಾನೆ, ಇಲ್ವಾ ಆರಾಮಾಗಿ ಜೈಲಲ್ಲಿ ಇರ್ತಾನೆ. ಇವ್ರನ್ನ ಅರಬ್ ಕಂಟ್ರೀಸ್ ಥರ ಅಲ್ಲೇ ಹ್ಯಾಂಗ್ ಮಾಡಬೇಕು ಅಥವಾ ಅವ್ರನ್ನ ಮರ್ಮಾಂಗ ಕತ್ತರಿಸಾಕ್ಬೇಕು. ಆವಾಗ ಬೇರೆಯವರು ಇದನ್ನ ನೋಡಿ ಅಟ್ಲೀಸ್ಟು ಎಚ್ಚೆತ್ಕೊಂತಾರೆ, ಅಯ್ಯಪ್ಪ ರೇಪ್ ಮಾಡಿದ್ರೆ ಈ ಥರ ಆಗುತ್ತೆ ಅಂತ. ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಭಾರತ ಸರ್ಕಾರ ಆಗಿರ್ಬೋದು ಈ ಆಲ್ಕೋಹಾಲ್ನ ಬ್ಯಾನ್ ಮಾಡಬೇಕು. ಈ ಆಲ್ಕೋಹಾಲ್ನ 13 ವರ್ಷದ ಎಳೆ ಕೂಸಿಗೆ ಕುಡಿಸ್ಬಿಟ್ಟು ರೇಪ್ ಮಾಡ್ತಾರೆ ಅಂದರೆ ನಮ್ಮ ಭಾರತ ಎಲ್ಲಿಗೆ ಬಂದಿದೆ, ನಮ್ಮ ದೇಶ ಎಲ್ಲಿಗೆ ಬಂದಿದೆ? ಇಂಥವ್ರನ್ನ ಕಂಡಲ್ಲಿ ಗುಂಡಿಕ್ಬೇಕು, ಎನ್ಕೌಂಟ್ರ್ ಮಾಡಬೇಕು. ಈ ಯಾವುದೇ ದಯ ದಾಕ್ಷಿಣ್ಯ ತೋರಿಸ್ಬಾರ್ದು ಅಷ್ಟೇ. ಯಾರಿಗೂ ಅವ್ರನ್ನ ಜೈಲಿಗೆ ಹಾಕೋದಾಗಲಿ ಅವ್ರನ್ನ ಸಾಕೋದಾಗಲಿ ಬೇಕಾಗಿಲ್ಲ ನಮಗೆ. ಅವ್ರನ್ನ ಗಲ್ಲಿಗೇರಿಸಿ ಅಥವಾ ಅರಬ್ ಕಂಟ್ರೀಸ್ ಥರ ಆ ಮರ್ಮಾಂಗನ ಕತ್ತರಿಸ್ಲಿ, ಅಥವಾ ನಮ್ಮಂಥ ಹೋರಾಟಗಾರ ಹತ್ರ ಕರ್ಕೊಂಡು ಬಿಡಲಿ. ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ನಾವು ಕೊಡ್ತೀವಿ. ಅದನ್ನು ಬಿಟ್ಟು ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಟು ಜೈಲಲ್ಲಿ ಇಡಿಸಿ ಊಟ ಹಾಕ್ಸಿದ್ರೆ ಅವ್ರು ಮಾಡೋ ತಪ್ಪಿಗೆ ಅಥವಾ ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕಮ್ಮಿ. ಅದು ರಾಜಸ್ಥಾನದಲ್ಲಿ ಆಗಿರೋದು. 13 ವರ್ಷದ ಹುಡುಗಿನ ಸತತ 5 ದಿನ 30ಕ್ಕೂ ಹೆಚ್ಚು ಜನಗಳು ಗ್ಯಾಂಗ್ ರೇಪ್ ಮಾಡಿರ್ತಾರೆ. ಇದಕ್ಕೆ ನಮ್ಮ ಭಾರತ ಸರ್ಕಾರ ಅಥವಾ ರಾಜಸ್ಥಾನ ಸ್ಟೇಟ್ ಗೌರ್ಮೆಂಟ್ ಅವರು ಉತ್ತರ ಕೊಡಲೇಬೇಕು. ಆ ಪಾಪಿಗೆ ನ್ಯಾಯ ಸಿಗಲೇಬೇಕು. ಬಂಧಿಸಿದ್ದಾರೆ, ಬಟ್ ಅವ್ರಿಗೆ ಜೀವಾವಧಿ ಶಿಕ್ಷೆ ಅಲ್ಲ, ಮರ್ಮಾಂಗ ಕತ್ತರಿಸಬೇಕು, ಮರಣ ದಂಡನೆ ಕೊಡಬೇಕು, ಅವ್ರನ್ನ ಇಮಿಡಿಯೇಟ್ ಗಲ್ಲಿಗೇರಿಸಬೇಕು ಅಂತ ನಮ್ಮ ಒಂದು ಮನವಿ, ಗಂಧದ ಗುಡಿ ಫೌಂಡೇಶನ್ ಇಂದ ಮನವಿ. ಬಂಧಿಸಿರೋದ್ರಲ್ಲಿ ಎಷ್ಟು ಜನನ ಬಂಧಿಸಿದ್ದಾರೆ ಅಂತ ಏನಾದ್ರು ಮಾಹಿತಿ ಇದೆಯಾ? ಅಕ್ಯುರೇಟ್ ಆಗಿ ಮಾಹಿತಿ ಇಲ್ಲ. ಒಟ್ಟಿನ 32 ಜನನು ಬಂಧಿಸಿದ್ದಾರೆ ಅಂತ ಒಂದು ಮಾಹಿತಿ ಇದೆ, ಬಟ್ ಅಕ್ಯುರೇಟ್ ಆಗಿಲ್ಲ. ಬಟ್ ಆ 32 ಜನಕ್ಕೂ ಶಿಕ್ಷೆ ಆಗಲೇಬೇಕು. ಭಾರತ ದೇಶದಲ್ಲಿ ಯಾವ್ದಾದ್ರು ಇತಿಹಾಸ ಇದೆ ಸರ್? ರೇಪ್ ಮಾಡಿರೋರನ್ನ ಹ್ಯಾಂಗ್ ಮಾಡಿರೋದಾಗಲಿ ಅಥವಾ ಅವ್ರ ಮರ್ಮಾಂಗವನ್ನು ಕತ್ತರಿಸಿ ಎಸ್ಬಿಟ್ಟಿರೋದಾಗಲಿ ಯಾವ್ದಾದ್ರು ಇಲ್ಲ. ಇನ್ಮೇಲೆ ತರಬೇಕು, ಮರ್ಮಾಂಗಲ ಕತ್ತರಿಸ್ಬೇಕು, ಅವ್ರನ್ನ ಗುಂಡಿಗೆ ಕೊಲ್ಲಬೇಕು, ಅವ್ರನ್ನ ಪಬ್ಲಿಕ್ಕಿಗೆ ತಂದು ಬಿಡಬೇಕು. ಈ ಥರ ಕಾನೂನು BNS ಆಕ್ಟ್ 70 ಏನಿದೆ ಅಥವಾ 376D ಏನಿದೆ ಅದು ಚೇಂಜಸ್ ಆಗಬೇಕು. ಅವ್ರನ್ನ ಜೈಲಲ್ಲಿ ಇಟ್ಕೊಂಡು ಊಟ ತಿಂಡಿ ಕೊಟ್ಟು ಸಾಕಬಾರ್ದು, ಅವ್ರನ್ನ ಕತ್ತರಿಸಿ ಬಿಸಾಕಬೇಕು. ಅವಾಗಲೇ ಈಗ ನಮ್ಮ ಸ್ನೇಹಿತರಿಗೂ 13 ವರ್ಷದ ಮಕ್ಳು ಇರ್ತಾರೆ, ನಮ್ಮ ಅಕ್ಕ ತಂಗಿದಿರಿಗೂ ಇರ್ತಾರೆ, ಅಥವಾ ನಾಳೆ ನನಗೂ ಹೆಣ್ಮಗು ಆದರೆ ನನಗೂ ಪಾಪು ಇರ್ತದೆ. ಈ ಥರ ಅವನ್ನೆಲ್ಲ ನೋಡಿದ್ರೆ ನಮಗೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಊಟನೇ ಸೇರಲ್ಲ, ನಿದ್ದೆನೂ ಬರಲ್ಲ. ಈಗ ಎಲ್ಲಿಗೆ ಹೋಗ್ತಿದೆ? ನಾವು ಭಾರತಾಂಬೆ ಅಂತ ನಮ್ಮ ಪೂಜೆ ಮಾಡ್ತೀವಿ, ಭಾರತ ದೇಶನ ಎಣ್ಣೆಗೆ ಹೋಲ್ಸ್ಕೊಂಡು ಪೂಜೆ ಮಾಡ್ತೀವಿ. ಕಾವೇರಿ ನದಿನ ನಾವು ಕಾವೇರಿ ಮಾತೆ ಅಂತೀವಿ, ಅನ್ನಪೂರ್ಣೆ ಅಂತೀವಿ. ಎಲ್ಲದಕ್ಕೂ ನಾವು ಎಣ್ಣೆಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಅಂಥದ್ರಲ್ಲಿ ಇಂಥ ಕೃತ್ಯ ಎಸಗಿರೋರು ಈ ಥರ ಕೆಲಸ ಮಾಡ್ತಾರೆ ಅಂದರೆ ನಮ್ಗೆ ಎಷ್ಟು ನೋವಾಗೋಣ. ಆರ್ಯನ್ ಗಂಧದ ಗುಡಿ. ಥ್ಯಾಂಕ್ ಯು.